ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಉದ್ಯಮಿ ಮೋಹನ್ ದಾಸ್ ಪೈ ಇವರಿಬ್ಬರ ಜಟಾಪಟಿ ನಡೀತಾ ಇದೆ ರಾಜ್ಯದಲ್ಲಿ. ಇನ್ನು ಬೆಂಗಳೂರು ಅವ್ಯವಸ್ಥೆ ಬಗ್ಗೆ ಉದ್ಯಮಿ ಮೋಹನ್ ದಾಸ್ ಪೈ ಟೀಕೆಯನ್ನ ಮಾಡಿದ್ರು. ಸಚಿವ ಪ್ರಿಯಾಂಕ್ ಖರ್ಗೆ, ಉದ್ಯಮಿ ಮೋಹನ್ ದಾಸ್ ಪೈ ಇವರಿಬ್ಬರ ಜಟಾಪಟಿ ನಡೀತಾ ಇದೆ ರಾಜ್ಯದಲ್ಲಿ. ಇನ್ನು ಬೆಂಗಳೂರು ಅವ್ಯವಸ್ಥೆ ಬಗ್ಗೆ ಮೋಹನ್ ದಾಸ್ ಟೀಕೆಯನ್ನ ಮಾಡಿದ್ರು. ಇನ್ನು ಮೋಹನ್ ದಾಸ್ ಪೈ ಟ್ವೀಟ್ಗೆ ಗರಂ ಆಗಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಐಟಿ ಉದ್ಯಮ ಸ್ಟಾರ್ಟ್ಅಪ್ಗಳ ಬಗ್ಗೆ ಪೋಸ್ಟ್ ಅನ್ನ ಕೂಡ ಮಾಡಿದ್ರು ಖರ್ಗೆ. ಸಾಮಾಜಿಕ ಜಾಲತಾಣವಾದಂತಹ ಎಕ್ಸ್ ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಉದ್ಯಮಿ ಮೋಹನ್ ದಾಸ್ ಪೈ ಜಟಾಪಟಿ ಬಿದ್ದಿದ್ದಾರೆ. ಯಾಕೆ, ಏನ್ ವಿಚಾರ ಅಂತ ನೋಡ್ತಾ ಹೋಗೋದಾದ್ರೆ, ಬೆಂಗಳೂರಿನ ಐಟಿ ಉದ್ಯಮ ಹಾಗೂ ಸ್ಟಾರ್ಟ್ಅಪ್ಗಳ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪೋಸ್ಟ್ ಅನ್ನ ಕೂಡ ಮಾಡಿದ್ರು. ಹಾಗಾದ್ರೆ ಆ ಒಂದು ಪೋಸ್ಟ್ಗೆ ರಿಯಾಕ್ಟ್ ಅನ್ನ ಮಾಡಿದ್ದಾರೆ ಪೈ. ಇನ್ನ ರಾಜ್ಯ ಸರ್ಕಾರದ ಸಚಿವರಾಗಿ ಬೆಂಗಳೂರಿಗೆ ನೀವೇನ್ ಮಾಡಿದ್ದೀರಿ ಅಂತ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ. ಮೊದಲು ಸರಿಯಾಗಿ ನಡೆದಾಡಬಲ್ಲಂತಹ ನಗರವನ್ನ ನಮ್ಗೆ ಕೊಡಿ. ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ, ನಮ್ಗೆ ಇದೆಲ್ಲವೂ ಕೂಡ ತಿಳಿದಿದೆ ಅಂತ ಪೈ ಇದೀಗ ಟಾಂಟ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಜೀವನವನ್ನ ಸುಧಾರಿಸಲು ನೀವು ಮಂತ್ರಿಯಾಗಿದ್ದೀರಿ, ಹಾಗಾದ್ರೆ ಏನ್ ಮಾಡಿದ್ದೀರಾ ಮಂತ್ರಿಯಾಗಿ? ಬೆಂಗಳೂರಲ್ಲಿ ಗುಂಡಿಗಳಿಲ್ಲದೆ ಇರುವಂತಹ ಉತ್ತಮ ರಸ್ತೆ ಯಾವ್ದಾದ್ರೂ ಇದೆಯಾ, ಅದನ್ನ ತೋರಿಸಿ ಎನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಪೈ. ಯಾವ ವಿಚಾರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನ ಮಾಡಿದ್ರು. ನೀವು ಕೂಡ ಒಂದು ಕಡೆ ಮೋಹನ್ ದಾಸ್ ಪೈ ಅವರ ಒಂದು ಟ್ವೀಟ್ ಅನ್ನ ನೋಡಬಹುದಾಗಿದೆ. ಇನ್ನ ಅತಿ ಹೆಚ್ಚು ಯೂನಿಕಾರ್ನ್ಗಳಿವೆ, ಅತಿ ಹೆಚ್ಚು ಐಟಿ ಎಕ್ಸ್ಪೋರ್ಟ್ಸ್ ಮಾಡ್ತಾ ಇದ್ದೇವೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ರು. ಅದು ಸಾಮಾಜಿಕ ಜಾಲತಾಣವಾದಂತಹ ಎಕ್ಸ್ ನಲ್ಲಿ. ಈ ಒಂದು ವಿಚಾರಕ್ಕೆ ತಿರುಗೇಟನ್ನ ಕೂಡ ನೀಡಿದ್ರು ಮೋಹನ್ ದಾಸ್ ಪೈ. ಆ ಒಂದು ತಿರುಗೇಟು ಏನಂತ ನೀಡಿದ್ರು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇಲ್ಲ, ಪ್ರಿಯಾಂಕ್ ಖರ್ಗೆ ಅವರನ್ನ ಕೂಡ ಇದರಲ್ಲಿ ಟ್ಯಾಗ್ ಮಾಡಿದ್ದಾರೆ. ಹಾಗೆ DK ಶಿವಕುಮಾರ್ ಅವರನ್ನ ಕೂಡ ಇದರಲ್ಲಿ ಟ್ಯಾಗ್ ಮಾಡಿದ್ದಾರೆ. ನಮ್ಮ ಜೀವನವನ್ನ ಸುಧಾರಿಸೋಕೆ ನೀವು ಏನ್ ಮಾಡಿದ್ದೀರಿ ಎನ್ನುವಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇನ್ನ ಮೋಹನ್ ದಾಸ್ ಪೈ ಟ್ವೀಟ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಮೋಹನ್ ದಾಸ್ ಪೈ ಅವರೇ, ಇದು ರಾಕೆಟ್ ವಿಜ್ಞಾನವಲ್ಲದಿದ್ರೆ ನಿಮ್ಮ ಅಂದಿನ ಸರ್ಕಾರಕ್ಕೆ ನೀವು ಯಾಕೆ ಜ್ಞಾನೋದಯ ಮಾಡಲಿಲ್ಲ ಎನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನಾವು 135 ಸ್ಥಾನವನ್ನ ಪಡೆದ ನಂತರ ನಿಮ್ಮ ಸಂಕಟಗಳು ನೋವಿನಿಂದ ಕೂಡಿದೆ. ನಿಮ್ಮ ವಿಶ್ವಗುರು ಮೋದಿ ರಾಜ್ಯವನ್ನ ತಿರಸ್ಕಾರದಿಂದ ನಡೆಸ್ಕೊಳ್ತಾ ಇದ್ದಾರೆ. ಈ ವಿಚಾರಕ್ಕೆ ನೀವು ಯಾಕೆ ಸುಮ್ಮನೆ ಇದ್ದೀರಿ ಅಂತ ಖರ್ಗೆ ತಿರುಗೇಟನ್ನ ಕೂಡ ನೀಡಿದ್ದಾರೆ. ಇನ್ನು ಬೆಂಗಳೂರು ದೇಶದ ಮಹಾನಗರಗಳಲ್ಲಿ ಅತ್ಯಂತ ವೇಗವಾಗಿ ಬೆಳೆದಿರುವಂತಹ ಒಂದು ನಗರ ಅಂದ್ರೆ ನಿಜಕ್ಕೂ ಕೂಡ ಅದು ತಪ್ಪಾಗ್ಲಾರ್ದು. ಇನ್ನು ಈ ಒಂದು ವಿಚಾರವಾಗಿ ನಾವು ನೋಡೋದಾದ್ರೆ, ಮೋಹನ್ ದಾಸ್ ಪೈ ಟ್ವೀಟ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಏನಂತ ಕೌಂಟರ್ ಕೊಟ್ಟಿದ್ದಾರೆ ನಾವೆಲ್ಲಿ ಗಮನಿಸೋದಾದ್ರೆ, ಮೋಹನ್ ದಾಸ್ ಪೈ ಅವರೇ, ನೀವು ಇಷ್ಟೊಂದೆಲ್ಲ ವಿಚಾರಗಳನ್ನ ಮಾತನಾಡ್ತಾ ಇದ್ದೀರಲ್ವಾ, ಅತಿ ಹೆಚ್ಚು ಯೂನಿಕಾರ್ನ್ಗಳಿಲ್ಲ ಅಂತ ಹೇಳ್ತಾ ಇದ್ದೀರಾ ಅಲ್ವಾ, ಆದ್ರೆ ನಿಮ್ಮ ಅಂದಿನ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರಕ್ಕೆ ನೀವು ಯಾಕೆ ಜ್ಞಾನೋದಯ ಮಾಡಲಿಲ್ಲ ಈ ಕುರಿತಂತೆ ಅಂತ ಇಲ್ಲಿ ಪೈ ಅವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ದಾರೆ. ಇನ್ನು ನಾವು 135 ಸ್ಥಾನವನ್ನ ಪಡೆದು ಅಧಿಕಾರಕ್ಕೆ ಬಂದಿದ್ದೀವಿ. ಅಧಿಕಾರಕ್ಕೆ ಬಂದ ನಂತರ ನಿಮ್ಮ ಸಂಕಟಗಳು ಇನ್ನಷ್ಟು ನೋವಿನಿಂದ ಕೂಡಿದೆ ಎನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದ್ರೆ ಈ ವಿಚಾರಕ್ಕೆ ಇವತ್ತು ಗರಂ ಆಗ್ತಾ ಇದ್ದೀರಲ್ಲ, ಅವತ್ತು ಯಾಕೆ ಸುಮ್ಮನಿದ್ರಿ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ. ಹಾಗೆ ಟಾಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ.